ಎಲ್ಲರಿಗೂ ನಮಸ್ಕಾರ. ಕನ್ನಡ ನಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಪುಟ್ಟರಾಜ್. ಈ ದಿನ ವಿಷಯ 2006ರಲ್ಲಿ ನಾವು ನಾಲ್ವರು ಗೆಳೆಯರಾದಂತಹ ಶ್ರೀ ವೆಂಕಟೇಶ್ರವರು, ಶ್ರೀ ರೇಣುಕಾ ಪ್ರಸಾದರವರು ಹಾಗೂ ಕಲ್ಲುಮಾಮ ಹಾಗೂ ನಾನು ಪುಟ್ಟರಾಜ್, ಈ ನಾವು ನಾಲ್ವರು ಬೆಂಗಳೂರಿನ ಕೆಂಪೇಗೌಡ ನಿಲ್ದಾಣದಿಂದ ಹೊರಟು ಪ್ರವಾಸವನ್ನು 2 ದಿನ ಪ್ರವಾಸವನ್ನು ಕೈಗೊಂಡು 2 ದಿನದ ನಂತರ ನಾವು ಬೆಂಗಳೂರಿಗೆ ಹಿಂದಿರುಗಿರ್ತೇವೆ. ಈ ಪ್ರವಾಸದ ಒಂದು ಘಟನೆಗಳನ್ನು ನಾನು ನಿಮ್ಮಲ್ಲಿ ಶೇರ್ ಮಾಡಿಕೊಳ್ಳಲು ಇಚ್ಛಿಸ್ತೀನಿ. ಈ ಘಟನೆ ತುಂಬ ಒಂದು ಮಹತ್ತರವಾದಂತಹ ಅನುಭವವನ್ನು ಕೊಡ್ತು ನಮಗೆ. ನಾವು 2006ರಲ್ಲಿ ನಾನು ಆ ಸಮಯದಲ್ಲಿ ಸೆಕೆಂಡ್ ಇಯರ್ BScಯಲ್ಲಿ ನಾನು ವ್ಯಾಸಂಗ ಮಾಡ್ತಿರ್ತೇನೆ. ನನ್ನ ಆತ್ಮೀಯ ಗೆಳೆಯರಾದಂತಹ ಶ್ರೀ ವೆಂಕಟೇಶ್ ಅವರು ಮತ್ತು ರೇಣುಕಾ ಪ್ರಸಾದ್ ಅವರು ಇಂಜಿನಿಯರಿಂಗ್ BMS ಕಾಲೇಜಿನಲ್ಲಿ 6th ಸೆಮಿಸ್ಟರನ್ನು ಓದ್ತಾ ಇರ್ತಾರೆ. ಕಲ್ಲು ಮಾಮ ಅವನು ಕೂಡ ಇವರೆಲ್ಲ ಫ್ರೆಂಡ್ಸ್ ಆಗಿರ್ತಾರೆ BMS ಕಾಲೇಜಲ್ಲಿ. ನಾವು ಎಲ್ಲರೂ ಒಟ್ಟಿಗೆ ಆವಾಗ ಸೇರ್ತಾ ಇರ್ತೀವಿ. BMS ಕಾಲೇಜ್ ಮುಗಿದ ಮೇಲೆ ಈವ್ನಿಂಗ್ ಕಾಲೇಜ್, ನಮ್ಮದು ಅಡ್ಡ ಬಂದು ರೋಟಿಗರ್ ಹತ್ರ ಹೋಗೋದು. ನಮ್ಮಲ್ಲಿ ಅವತ್ತು ಕಾಸು ಇಲ್ಲ, 20 ರೂಪಾಯಿ ಎಲ್ಲರೂ ಹಾಕಿ ಒಂದು ರೋಟಿ ತೊಗೊಳ್ಳೋದು ಅಥವಾ 2 ರೋಟಿ ತೊಗೊಳ್ಳೋದು. ಯಾರ ಹತ್ರ ದುಡ್ಡಿರುತ್ತೋ ಅವ್ರು ಕೊಡಬೇಕು. ರೋಟಿ ತೊಗೊಂಡು ಅದಕ್ಕೊಂದು ಗೋಬಿ ಏನಾದ್ರು ತೊಗೊಂಡು ಎಲ್ಲರೂ ಶೇರ್ ಮಾಡಿ ತಿಂತಿದ್ವು. ಅಂಥ ದಿನ ಇನ್ನೊಂದು ಜನ್ಮದಲ್ಲಿ ನಮ್ಗೆ ಸಿಗೋಲ್ಲ. ನಂತರ ನಾವು ಬಸ್ಸಲ್ಲಿ ಬಂದು ಹಾರೋಳಿಗೆ ಬಂದು ಮರಳವಾಡಿಗೆ ಹೋಗಿ ತಲುಪ್ತಾಯಿದ್ವು. ಇದೆಲ್ಲ ಒಂದು ರೂಟೀನ್ ಆದ ವರ್ಕ್ ಆಗೋಗಿತ್ತು. ಸೊ ನಾವು ನಾಲ್ವರು ಏನು ಮಾಡಿದ್ವು, ಈ ಪ್ರವಾಸ ಮಾಡಬೇಕು ಅಂತ ಅಂದ್ಕೊಂಡಾಗ ರೇಣುಕಾ ಪ್ರಸಾದ್, ವೆಂಕಟೇಶು ಮತ್ತು ಕಲ್ಲುಮಾಮ, ನಾನು ನಾಲ್ವರು 10:30 ಅಷ್ಟೊತ್ತಿಗೆ ನಾವು ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ಹೋದ್ವು. ನಾವು ಕೆಂಪೇಗೌಡ ಬಸ್ ನಿಲ್ದಾಣ ಹೋದಾಗ